ಗೊತ್ತುಂಟಾ? ಈಗ ಇಡೀ ಪ್ರಶ್ನೆ ಬರ್ಲಿಲ್ಲ, ಬಾಲದ ಸುದ್ದಿ ಮಾತ್ರ ಬಂದದ್ದು. ಅದೇ ಹೇಳಿದ್ದು. ಅಲ್ಲಲ್ಲ, ನನಗೆ ಬಾಲವೇ ಇಲ್ಲ. ಇಡೀ ನನಗೂ ಆಗ್ತದೆ. ನನಗೆ ಹೆಣ್ಣಿನ ಅಪ್ಪುಗೆ ನೀನು ಅಲ್ಲಿಂದ ಬಂದ್ಕೊಂಡು ಆ ಮಾವನ ಕುರಿತಾಗಿ ನೀನೇ ಎಷ್ಟು ಮಾತಾಡ್ತಾ ಇಲ್ಲಿ ಬಂದು ಎಷ್ಟೊತ್ತಾಯ್ತು. ಮಾವನ ಎದುರಿಗೆ ಅಷ್ಟು ಮಾತಾಡಿದ ನನಗೆ ಒಳ್ಳೆಯ ನೀನೇನ್ ದೊಡ್ಡ ಸಂಗತಿ ಅಂತ ಮಾಡಿದ್ಯಾ? ಎಂತದ್ದು ನಗಾಡುವಂತದ್ದು? ನಗಾಡುವುದಲ್ಲ, ನೀನ್ ಮಾಡುವುದು ನೋಡಿದ್ರೆ ನಗಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ. ಯಾಕೆ ನಿನಗೆ ಹೆಣ್ಣಿನ ರುಚಿ ಅಂದ್ರೆ ಏನಂತ ಗೊತ್ತಿಲ್ಲದಿದ್ದಂತ ಮಂಗ ಹೆಣ್ಣು ಕೊಟ್ಟ ಮಾವನನ್ನು ಬಿಡ್ಲಿಕ್ಕೆ ಉಂಟೇನೋ? ನೀ ಅದು ಒಂದೇ ರುಚಿ ಕಂಡುಕೊಂಡು ಜೀವನ ಪೂರ್ಣ ಹಾಳು ಮಾಡ್ಕೊಳ್ಬೇಡ. ನಿಂದು ಯಾವ ರುಚಿ? ಅವಳ ಮನದ ರುಚಿ ಅಲ್ಲ, ಹೆಣ್ಣಿನ ರುಚಿ ಹಂಗೋಪ ಹಂಗಲ್ವಲ್ಲ, ನಿನಗೆಲ್ಲ ರುಚಿ ಸಿಕ್ತಪ್ಪ. ನೀವು ಶಬ್ದ ಸಿಕ್ಕುವುದು ಅಲ್ಲವೇ ಅಲ್ಲ. ಎಲ್ಲ ಬಂದವರೆಲ್ಲ ಮದ ಮದ ಮದ, ಬರುವವರೆಲ್ಲ ಹಾಗೆ ಬಂದದ್ರಿಂದ ಅದೇ ಶಬ್ದವನ್ನೇ ಬಳಸಿಕೊಳ್ಳಿ. ಊರಿಗೆ ಬಂದಾಗ ಮದ ಪ್ರಾರಂಭ ಆಗಿದೆ. ಖಂಡಿತ ಅಲ್ಲವೇ ಅಲ್ಲ. ಹುಡುಗರನ್ನು ಕಂಡು ಇದೇ ಶಬ್ದ ಹೇಳಿದೆ ಅಂತೀನಿ. ಮದ ಏರಿಯೇ ನೀನ್ ಇಲ್ಲಿಗೆ ಬಂದದ್ದು. ಅಲ್ಲದೆ ಇದ್ರೆ ಅಲ್ಲಿರ್ಬೇಕಾದಂತಹ ನಿನಗೆ ಇಲ್ಲಿ ಬರಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ. ನಮ್ಮ ಯೋಗ್ಯತೆ ಉಂಟು. ನಮಗೆ ಹೆಣ್ಣು ಕೊಟ್ಟವರು ನಮ್ಮನ್ನು ಮನೆಯಲ್ಲಿ ಇಟ್ಟುಕೊಳ್ತಾರೆ, ಗೊತ್ತುಂಟು. ಕೇವಲ ಹೆಣ್ಣು ಕೊಟ್ಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ಸತ್ಯವನ್ನು ಅಸತ್ಯ ಮಾಡುವ ಪ್ರಯತ್ನವನ್ನು ಮಾಡಬೇಕು. ನಾವು ಅಲ್ಲಿ ಇಲ್ಲ ಅಂತಲ್ಲ, ಅಲ್ಲಿ ನಾವು ಎಲ್ಲ ಊರಲ್ಲಿ ಇದ್ದೇವೆ. ನೀನು ಎಲ್ಲ ಊರಲ್ಲಿ ಇದ್ದೇನೆ. ಎಲ್ಲಾ ಊರಲ್ಲಿಯೂ ನೀನಿದ್ರೆ ನಡೆದಿತ್ತು. ಎಲ್ಲ ಊರಲ್ಲಿ ಈಗ ಎಲ್ಲ ಊರಲ್ಲಿ ನಿನ್ನ ಸಂತಾನಗಳು ಉಂಟು ಬಿಟ್ಟು ಎಲ್ಲ ಊರಲ್ಲಿ ನಿನಗಿರ್ಲಿಕ್ಕೆ ಆಗುತ್ತದೆ. ನನಗಿರ್ಬೇಕಾದ ಅನಿವಾರ್ಯತೆ ಇಲ್ಲ. ಮತ್ತೆ ನಿನಗೆ ಅನಿವಾರ್ಯತೆ ಉಂಟು, ನಾನು ಹಾಗಲ್ಲ. ಸಾಧ್ಯತೆ ಉಂಟು. ಸಾಧ್ಯತೆ ಎಲ್ಲರಿಗೂ ಉಂಟು. ಪ್ರಯತ್ನ ನನಗುಂಟು. ಪ್ರಯತ್ನ ಮಾಡಿದ್ರೆ ನಾನು ಇರಬಹುದು, ನಿನಗೆ ಮಾತ್ರ ಉಂಟು ಅಂತ ಹೇಗೆ ಹೇಳುವುದು? ಪ್ರಯತ್ನ ಮಾಡಿದ್ರೆ ಶಿವನಾದ್ದರಿಂದ ಉಂಟು. ನೀನು ಶಿವನಾದದ್ರೆ ಉಂಟು, ನಾನು ಪ್ರಯತ್ನ ಮಾಡಿದ್ರೆ ಉಂಟು. ಪ್ರಯತ್ನ ಮಾಡಿದ್ರೆ ನಿನಗೆ ಎಲ್ಲಾ ಕಡೆ ಇರ್ಲಿಕ್ಕೆ ಆಗುದು. ಪ್ರಯತ್ನ ನಾನು ಮಾಡುವುದೂ ಇಲ್ಲ. ಹೇಗೋ ಇರ್ಲಿಕ್ಕೆ ಆಗುತ್ತದೆ. ಸಣ್ಣದಾಗಿ ದೊಡ್ಡದಾಗಿ ಎಲ್ಲಿಯೂ ಅದೇ ಹೇಳಿದ್ದು. ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲತೆ. ನಿನಗೆ ಎಲ್ಲಾ ಕಡೆಯಲ್ಲೂ ಇರ್ಲಿಕ್ಕೆ ಉಂಟು. ಹೌದು, ನನಗಿರುವಷ್ಟು ಕಡೆ ಹೇಗೂ ಇರ್ಲಿಕ್ಕೆ ಸಾಧ್ಯತೆ ಉಂಟು. ಅದೇ ಆ ಸಾಧ್ಯತೆ ನಿನಗಿಲ್ಲ, ನನಗೆ ನನಗೂ ಉಂಟು. ಇಲ್ಲ, ಉಂಟುಂಟು. ನನ್ನ ಹಾಗೆ ಸಾಧ್ಯ ಇಲ್ಲ. ಶನೀಶ್ವರ ಮಾತ್ಮೆ ಗೊತ್ತುಂಟ. ಇರುವಾಗ ಹೋದದ್ದಲ್ವಾ? ಹೌದಾ? ಶನಿಯ ಬಗ್ಗೆ ಎಲ್ಲ ಗೊತ್ತುಂಟಲ್ಲ. ಉಳಿದದ್ದು ಎಲ್ಲ ಮಾಡಬಹುದು ನೀನು. ನನ್ನ ಹಾಗೆ ಬಾಲ ಬೆಳೆಸ್ಲಿಕ್ಕೆ ಆಗ್ತದ? ಬಾಲ ಬೆಳೆಸುವುದಲ್ಲ, ನಾನು ಬೇಕಾದ್ರೆ ಎಷ್ಟು ಎತ್ತರ. ಅಲ್ಲ ಹೇಳು ಹನುಮಂತ, ಹೇಳಪ್ಪ. ಸುಮ್ಮನೆ ಮಂಗನ ಆಗಬೇಡ. ಇಲ್ಲ, ಯಾಕೆ ಗೊತ್ತಾ? ಸುಮ್ಮನೆ ನಾನು ಆಗುವುದಿಲ್ಲ, ಮಾಡಿದ್ರೆ ಬುದ್ಧಿಯಲ್ಲೂ ಆಗಬೇಡ ಹೇಳಿದ್ದು. ನೀನು ಬೆಳೆಸಿದ್ರೆ ಬಾಲ ಮಾತ್ರ ಬೆಳೆಸ್ಲಿಕ್ಕೆ ಆಗುವುದು. ನಾನು ಬೆಳೆದ್ರೆ ನಾನು ಇಡೀ ಬೆಳೆಯುತ್ತೇನೆ, ಗೊತ್ತುಂಟಾ? ಈಗ ಇಡೀ ಪ್ರಶ್ನೆ ಬರ್ಲಿಲ್ಲ, ಬಾಲದ ಸುದ್ದಿ ಮಾತ್ರ ಬಂದದ್ದು. ಅದೇ ಹೇಳಿದ್ದು. ಅಲ್ಲಲ್ಲ, ನನಗೆ ಬಾಲವೇ ಇಲ್ಲ. ಇಡೀ ನನಗೂ ಆಗ್ತದೆ. ಇಲ್ಲ, ಅದೇ ಹೇಳಿದ್ದು. ನೀನು ಇಡೀ ಬೇಡ, ಬಾಲದ ಸುದ್ದಿ ಮುಗಿಸು. ಅದೇ ಹೇಳಿದ್ದು, ಬಾಲದ ಸುದ್ದಿ ಅಲ್ಲ. ನಿನಗೆ ಬಾಲ ಇದ್ದದರಿಂದ ಬಾಲ ಮಾತ್ರ ಬೆಳೆಯುತ್ತದೆ. ಅಲ್ಲ, ಮತ್ತೆ ಬೇಕಾದಾಗಿ ನೀನು ಬೆಳೆಯುತ್ತಿ. ಹೌದು, ರೂಪಿನಿಂದ ಹೋಗ್ಲಿಕ್ಕೆ ಬರ್ತದೆ. ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ. ಹೌದಪ್ಪ, ಅಷ್ಟು ನಿನಗುಂಟು. ಸಿದ್ಧಿಗಳು ಉಂಟಪ್ಪ ನಿನಗೆ. ಹಾಗಾದ್ರೆ ನಾನೇನು ಕಡಿಮೆಯ? ಕಡಿಮೆ ಅಂತ ಹೇಳಿ. ಹೌದಾ? ಆದ್ರೆ ಇಲ್ಲಿ ಅನಿವಾರ್ಯತೆ ಏನಿತ್ತು ಅಂತ ಕೇಳು. ಈಗ ಬಂದವ ನಮ್ಮ ಶತ್ರುಘ್ನ ದೇವನನ್ನ ಹೊಡುವುದರ ಮೂಲಕವಾಗಿ ಮಾತಾಡದೆ ಬಿಟ್ಟಾನ. ನೀನು ಅಲ್ಲಿಂದ ಬಂದ್ಕೊಂಡು ಆ ಮಾವನ ಕುರಿತಾಗಿ ನೀನೇ ಎಷ್ಟು ಮಾತಾಡ್ತಾ ಇಲ್ಲಿ ಬಂದು ಎಷ್ಟೊತ್ತಾಯ್ತು? ಅಲ್ಲ, ನನ್ನ ಮಾವನೇ ಮಾತಾಡುವಂತ. ಮತ್ತೆ ಮಾವನ ಹತ್ರ ಹೋಗಿ ನೀನು ಅಷ್ಟು ಮಾತಾಡ್ತೀಯಲ್ಲ, ಆಶ್ಚರ್ಯ ಆಗುದು. ಮಾವನ ಎದುರು ನಿಂತು ನೀನು ಅಷ್ಟು ಮಾತಾಡಿದ್ಯಲ್ಲ ಪುಣ್ಯಾತ್ಮ. ಮಾವನ ಎದುರಿಗೆ ಅಷ್ಟು ಮಾತಾಡಿದ ನನಗೆ ಒಳ್ಳೆಯ ನೀನೇನ್ ದೊಡ್ಡ ಸಂಗತಿ ಅಂತ ಮಾಡಿದ್ಯಾ? ಅದೇನು ವಿಶೇಷ ಅಲ್ವೇ ಅಲ್ಲ. ಈಗಲೂ ಹೇಳುವುದು ಅದನ್ನೇ. ಏನು? ನೀನು ಬಂದದ್ದಿದ್ರೆ ಮಾವ ಎನ್ನುವಂತ ಆ ಸಂಬಂಧದಿಂದ. ಹೌದಪ್ಪ. ಆದ್ರೆ ನಾವು ಮಾಡುವಂತಹ ಕಾರ್ಯ ಅದು ಸದ್ಧರ್ಮಯುತವಾದಂತಹ ಕಾರ್ಯ. ನೀನು ದೇವನೇ ಹೌದು ಅಂತಾದ್ರೆ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ನಿನಗೆ ಧರ್ಮಸ್ಥಾಪನೆಯ ಕಾರ್ಯಬಾಹುಳ್ಯವು ಉಂಟು ಅಂತಾದ್ರೆ, ರಾಮ ಕಾರ್ಯಕ್ಕೆ ನೀನು ಪೂರಕನಾಗಿರಬೇಕು. ಬಿಟ್ರೆ ವಿರೋಧಿಸಿದಂತ ವೀರಮಣಿಯ ಪಕ್ಷಪಾತಿಯಾಗಿ ಬರುವುದಲ್ಲ. ಈಗ ಬಂದದ್ದು ತಪ್ಪು, ಜಾಗ್ರತೆ ಅಂತ. ನಾನು ಶತ್ರುಘ್ನನನ್ನು ಕೊಂದದ್ದು ಯಾಕೆ ಗೊತ್ತಾ?
ಎಂತದ್ದು ನಗಾಡುದಂತದ್ದು ನೀವು? ನಗಾಡುವುದಲ್ಲ, ನೀನ್ ಮಾಡುವುದು ನೋಡಿದ್ರೆ ನಗಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ. ಯಾಕೆ ಸತ್ತವ ನನ್ನ ಮಾವ? ನೀನು ತಾಂಡವ ಮಾಡ್ತೀಯೋ ಬೇರೆ ಮಾಡ್ತೀಯೋ ಏನು ಅಂತ ಅರ್ಥ ಆಗದೆ ಇದ್ದದ್ರಿಂದ ನಗೆ ಆಡಿತು. ಅಲ್ಲ, ನೀನೇ ಹೀಗೆ ಕಾಣಿಸಿಕೊಳ್ತಿ, ಹೌದಾ? ನೀನು ಗತ್ತಿನಲ್ಲಿ ಹೆಜ್ಜೆ ಇಟ್ಟುಕೊಂಡು ಬಹಳ ಲಂಕೆಯಲ್ಲೆಲ್ಲ ಓಡಾಡಿದವ. ಹೌದು, ನಾನು ಹೀಗೆ ಮಾಡ್ಕೊಂಡ್ರು ಗೊತ್ತಿನಲ್ಲೇ ಹೆಜ್ಜೆ ಇಡುವುದು, ಅದು ಬಿಟ್ಟು ವ್ಯವಹಾರ ಇದೆ. ಈಗ ಮುದುಡಿಕೊಂಡು ಓಡಾಡುವಂತ ಮಂಗ, ಮುದುಡುವ ಪ್ರಶ್ನೆಯೇ ಇಲ್ಲ. ಪ್ರಶ್ನೆ ಇಲ್ಲ. ಮಂಗ ಅಂದ್ರೆ ಬೆನ್ನು ಬಾಗಿದವ, ಹೌದೇನೋ? ಹೌದಾ? ಈಗ ಶತ್ರುಘ್ನನ್ನು ಕೊಂದ ಕಾರಣ ಯಾರು ನಮ್ಮ ಶತ್ರುಹರನ ಕೊಂದವರು? ವಿಚಾರಿಸುವುದಕ್ಕೆ ಬಂದದ್ದು ನಾನೇ. ಅದೇ ಯಾಕೆ ಅಂತ ಕೇಳಿ. ದೂರಕ್ಕೆ ಬಂದದ್ದು ಯಾಕೆ ಅವನು? ದೂರಕ್ಕೆ ಬಂದದ್ದು ಕುದುರೆಯನ್ನು ಬಿಡಿಸಿಕೊಳ್ಳುವುದು, ಯುದ್ಧಕ್ಕೆ ಬಂದಿದ್ದಾನೆ. ಹೌದಪ್ಪ. ದೂರಕ್ಕೆ ಶತ್ರುಹ ಮಾರುಮಲಿದು ಬಂದ ಕಾರಣ ನಾನು ಅವನಲ್ಲಿ ಹೋರಾಡುವುದು ಅನಿವಾರ್ಯವಾಯಿತು. ಆ ಕಾರಣಕ್ಕೋಸ್ಕರವಾಗಿ ಹೇಳಿದ್ದೇನೆ ಅವನನ್ನು, ಬೇಡ, ಮೊದಲು ತಿಳಿಸಬೇಕಿತ್ತು. ಅಷ್ಟಿರುವಂತಹ ಶತ್ರುಘ್ನ, ಯೋಚನೆ ಮಾಡು. ನೀ ನನ್ನನ್ನು ಮದಾಂಧ ಅಂತ ಹೇಳಿದೆಯಲ್ಲ, ಮದಾಂಧತೆ ಎನ್ನುವುದು ನಿಮ್ಮ ಶತ್ರುಘ್ನಗೆ ಬಂದಿದೆ. ದೇವರಾಗಿರುವಂತಹ ನಾ ಬಂದಾಗ ತ್ರಿಮೂರ್ತಿಗಳಲ್ಲಿ ನಾನೊಬ್ಬನೇನು ನೀವು ಒಪ್ಪಿಕೊಳ್ತೀರಲ್ಲ? ಖಂಡಿತ. ಕೈಲಾಸದಲ್ಲಿ ಇರಲಿ, ವೀರಮಣಿಯ ಮನೆಯ ಗರ್ಭಗುಡಿಯಲ್ಲಿ ನಾನಿರಲಿ, ದೇವನೆನ್ನುವ ಅಸ್ತಿತ್ವ ಹೋಗುತ್ತದ? ಹಾಗಾದ್ರೆ ನನ್ನನ್ನು ಕಂಡ ಬಳಿಕವಾದರು ದೇವರೇ ಆಯ್ತು, ಯುದ್ಧ ತೊಡಗಿದ್ದಾಯ್ತು, ಏನೋ ವೀರಮಣಿಯನ್ನು ಕೊಂದದ್ದಾಯ್ತು, ನೀನೇ ಇದನ್ನು ಸಮಸ್ಯೆಯನ್ನು ಪರಿಹರಿಸಿಕೊಡು ಎನ್ನುವ ಹಾಗೆ ಒಂದು ಮಾತನ್ನು ಹೇಳಿ ವಿನೀತ ಭಾವದಿಂದ ಕರ ಮುಗಿಯುತ್ತಿದ್ದಾರೆ. ನಾನು ಸುಲಭ ಸಾಧ್ಯದಲ್ಲಿ ಮುಗಿಸುತ್ತಿದ್ದೆ. ಅದನ್ನು ಬಿಟ್ಟು ದುರಕ್ಕೆ ಶತ್ರು ಮಾರುಮಲೆದು ನಿಂತಾದ್ರೆ ಏನು ಕೇವಲ ಪ್ರದರ್ಶನಕ್ಕೆ ಬಂದದಂತ ಮಾಡಿಕೊಂಡೆಯ? ಮತ್ತೆ ಆಯುಧಗಳನ್ನು ಹಿಡಿದುಕೊಂಡದ್ದು ಪ್ರಯೋಗಿಸುವುದಕ್ಕೂ ತಿಳಿದ ಕಾರಣಕ್ಕೋಸ್ಕರವಾಗಿ ಬಂದಿದ್ದೇನೆ. ಅವನಿಗೆ ಬೇಕಾದದ್ದು ಒಂದು ಶೂಲವು ಸಣ್ಣ ಮೊನೆ ಮಾತ್ರ ಸಾಗಿದ್ದು, ಬಿದ್ದಿದ್ದಾನೆ. ನಿನಗೆ ಅದು ಅಲ್ಲ, ತ್ರಿಶೂಲದ ದಂಟು ಸಾಕಾಗುತ್ತದೆ, ಗೊತ್ತು? ವೀರಮಣಿಯನ್ನು ಉಳಿಸುವುದಕ್ಕೆ ಅಲ್ಲ, ಅವನ ಪಕ್ಷಪಾತಿಯಾಗಿ ಆ ಸ್ಥಾನವನ್ನು ಉಳಿಸುವುದಕ್ಕೆ ನೀನು ಬಂದದ್ದು ಎನ್ನುವುದು ಅರ್ಥ ಆಯ್ತು. ಈಗ ಅಲ್ಲ ನೀನು ಬರುವುದು, ಮತ್ತೆ ಮೊದಲೇ ಬರಬೇಕಿತ್ತು. ಹೇಳಿದೆಯಲ್ಲ, ಮಾವ ಎನ್ನುವುದು ಒಂದಾದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ತನಗೆ ಕಾರ್ಯಬಾಹುಳ್ಯ ಉಂಟು. ಅವ ಮಾವನಾಗುವುದಕ್ಕಿಂತ ಮೊದಲು ಶ್ರೀಮನ್ನಾರಾಯಣನಲ್ಲಿಯೇ ನೀನು ಹೇಳಿದವ ಹರಿಹರರಲ್ಲಿ ಭೇದ ಇಲ್ಲ ಎನ್ನುವುದಾಗಿ ಹೇಳಿದೆ. ಆ ಶ್ರೀಮನ್ನಾರಾಯಣನೇ ಅಲ್ಲ, ಅಷ್ಟು ಗೊತ್ತಿದ್ದರೆ ಹರಿಹರರಲ್ಲಿ ಭೇದ ಇಲ್ಲ ಎನ್ನುವಂಥದ್ದು ನಿನಗೆ ತಿಳಿದಿತ್ತು ಅಂತಾಗಿದ್ದರೆ ಹರನು ಬ್ರಹ್ಮಾಂಡ ಕೊಡೆಯ ಅಂತ ಹೇಳಿದಾಗ ಆಯ್ತಪ್ಪ ಅಂತ ನಿನಗೆ ಪೂರೈಸುವುದಿತ್ತಲ್ಲ? ರಾಮನೇ ದೊಡ್ಡವಂತ ನೀ ಹೇಳಿದ್ದೆ ಅಂತ. ನೀನ್ ಯಾಕೆ ಆ ವೀರಮಣಿಯಲ್ಲಿ ಹೀಗೆ ಹೇಳುವುದು ಬೇಡ? ಯಾಕೆಂದ್ರೆ ನಮ್ಮಿಬ್ಬರಲ್ಲಿ ಭೇದ ಇಲ್ಲ. ಆ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನಾದ್ರಿಂದ ಅವ್ ಹೇಳಿದ್ದನ್ನೇ ಒಪ್ಪುವಂತ ನೀ ಹೇಳ್ಬಹುದಿತ್ತು. ಈಗ ಇಷ್ಟೆಲ್ಲ ಅಷ್ಟಕ್ಕೆ ನೀನು ಅವಕಾಶ ಕೊಟ್ಟಿದ್ದೀಯೋ? ಯಾಕೆ ನೀವು ಅದು ಕುದುರೆಯನ್ನು ಕಟ್ಟಿದ್ದರಿಂದ ನೀನು ಸಾಯುವುದಕ್ಕೆ ಸಿದ್ಧರಾಗುತ್ತಿ ಎನ್ನುವ ಹಾಗೆ ಸಂತಾವನದ ಮಾತು ಕೊಟ್ಟವ ನೀನಲ್ವಾ? ಆ ಪ್ರಕರಣವೇ ಹಾಗೆ. ಯಾಕೆಂದ್ರೆ ರಾಮನ ಅಸ್ತಿತ್ವವನ್ನ ವೀರಮಣಿ ಒಪ್ಪದೇ ಇದ್ದಾಗ ಆತ ಹೇಳಿದಂತ ಈಶನ ಅಸ್ತಿತ್ವವನ್ನ ವಿರೋಧಿಸುವುದಕ್ಕೆ ಮುಂದಾಗಿದ್ದೇನೆ. ತಪ್ಪೇನು? ಕಾರಣ ಉಂಟು. ಏನು ಕಾರಣ? ನಿನ್ನ ರಾಮ ತಂದೆ ತಾಯಿಗಳಿಂದಲಾಗಿ ಪ್ರಪಂಚವನ್ನ ಕಂಡವನು. ಈಗ ನಾನು ನಾನೀಗ ಯಾರೋ ಹೊಟ್ಟೆಯಿಂದಾದ್ರೂ ಹುಟ್ಟಿ ಬಂದವನ ಅಲ್ಲಪ್ಪ, ನಾನು ಸ್ಥಾಣುವಿದ್ದೇನೆ. ಹೌದಪ್ಪ. ಹಾಗಾದ್ರೆ ಯೋಚನೆಯನ್ನು ಮಾಡು. ವೀರಮಣಿ ನನ್ನ ಅಸ್ತಿತ್ವವೇ ದೊಡ್ಡದು ಅಂತ ಹೇಳಿದ್ರಲ್ಲಿ ಅವನ ಆಕ್ಷೇಪ ನನಗೆ ಕಾಣುವುದಿಲ್ಲ. ಒಂದೊಂದು ನಮ್ಮ ಮನೆಯ ದೇವರನ್ನು ನಾವು ಹೊಗಳುತ್ತೇವೆ, ಹಾಡುತ್ತೇವೆ ಅಂತಿರುವಾಗ ಅವ ಅದನ್ನು ಸ್ಥಾಪಿಸಿದ. ನಿನಗದ ಆಯ್ತಪ್ಪ, ನಿಮ್ಮ ಊರಿನ ನೀನು ಹೇಳ್ಬೋದಿತ್ತಲ್ಲ. ನೋಡಿ ವೀರಮಣಿಯ ಉದಾರತೆ ಎಷ್ಟು ದೊಡ್ಡದು. ಅವನೇ ನಿನ್ನ ಬಾಯಿ ಮುಚ್ಚಿಸಿ ಅಂತೆ ಒಳಿತು ನಿನಗೆ ದೇವನಾದಡಾಗಲಿ, ನಿನಗಂತಾದ್ರೆ ಇರ್ಲಿ. ಹಾಗಾದ್ರೆ ಅಂತ ವಿಶಾಲ ಮನೋಭಾವ ನಮ್ಮ ಮಾವನಿಗುಂಟು, ನಿಮಗಿಲ್ಲದೆ ಹೋಯ್ತಲ್ಲ. ಒಳಿತು ನಿನಗೆ ದೇವನಾಗಲಿ. ರಾಮಸೇನೆ ಊರಿಗೆ ಒಳ್ಳೆಯದು ಹೊರಟಲ್ಲೆಲ್ಲ ಜಗಳ ಮಾಡಿಕೊಂಡು ಅದಲ್ಲವೇ ಅಲ್ಲ. ರಾಮ ನಿನಗೆ ದೇವರಾದ್ರೆ ಆಗಲಿ ಅಂತ ಹೇಳಿದ್ದು ಬಿಟ್ರೆ ರಾಮನ ದೈವತ್ವವನ್ನು ವೀರಮಣಿ ಒಪ್ಪಿದ್ದಲ್ಲ. ಆಮೇಲೆ ಬಂಧಿಸಿದ ಹಯವನ್ನು ಯಾವ ಕಾರಣಕ್ಕಾಗಿ ಬಿಟ್ಟು ಕೊಡುವುದಿಲ್ಲ. ಕ್ಷತ್ರಿಯತನ ಅವನಿಗೆ ಹೇಗುಂಟು ಅದೇ ರೀತಿಯಲ್ಲಿ ಶತ್ರುಘ್ನಿಗೂ ಕ್ಷಾತ್ರಿಯತ್ವ ಎನ್ನುವುದುಂಟು. ಈಗ ಅದೇ ಮಾಡಬೇಕಾದಂತಹ ಕರ್ತೃತ್ವ ಯಾವುದು? ಈಗ ಅಶ್ವಮೇಧ ಪೂರ್ಣಗೊಳಿಸಬೇಕಾದ ಹೊಣೆಗಾರಿಕೆ ಉಂಟು. ಆದ್ರಿಂದ ಯುದ್ಧ ಈಗ ಅದೇ ಹೌದು ಅಂತಾಗಿದ್ದರೆ ನಾನಿಲ್ಲಿದ್ದೇನೆಂದು ತಿಳಿದೇ ಸಂಧಾನಕ್ಕೆ ಕಳುಹಿಸಿದಂತೆ ಶತ್ರುಘ್ನ ನಿನಗೊಂದು ಮಾತು ಹೇಳಬಹುದಾಗಿತ್ತಲ್ಲ. ಏನಂತ? ದೇವರೇ, ನೀ ಅದೇ ಅಂಗಳದಲ್ಲಿ ಕುಳಿತು ಹೇಳುವುದು ಬಂಧಿಸಿದ ಹಯವನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದಾಗ, ಪ್ರಭೋ ಶಂಭೋ ಮಹಾದೇವ, ನಿಮ್ಮ ಮಾವ ಬಿಟ್ಟು ಕೊಡ್ತಾ ಇಲ್ಲ, ಬನ್ನಿ ಸ್ವಾಮಿ ಇದಕ್ಕೊಂದು ಇತ್ಯರ್ಥ ಮಾಡಿಕೊಡಿ. ನಿನಗೆ ಅಲ್ಲಿ ಅದನ್ನು ಹೇಳಬಹುದಿತ್ತು. ಅದರ ಬದಲು ಕೋಪವೇಷ್ಟೆಂದ ತಾರದಿಹೇ ನೇಮವನ್ನು ಹೊಡೆದು ಪಡೆದು ಹಾಕುತ್ತೇನೆ. ನಿನಗಲ್ಲಿ ಪಂಥ ಪೌರುಷ ಅಂತದಕ್ಕೆ, ಸಂತಾನಕ್ಕೆ ಬಂದವನಿಗೆ ಪಂಥ ಪೌರುಷ ಅಂತದಕ್ಕೆ ಅವ ತಿರಸ್ಕಾರ ಮಾಡಿದ್ರಿಂದ, ರಾಮನ ಅಸ್ತಿತ್ವವನ್ನು ವಿರೋಧಿಸಿದ್ರಿಂದ ನಾನು ತಾರದಿಹೇ ನೇಮವನ್ನು ಅಂತ ಹೇಳಿದ್ದೆ. ಹೌದು. ಈಗ ಇಷ್ಟೆಲ್ಲ ಆಗಬಾರದು ಅಂತಾದ್ರೆ ನೀನ್ ಹೇಗೂ ಇಲ್ಲೇ ಬಿಡಾರ ಮಾಡ್ಕೊಂಡಿದ್ದೀಯಲ್ಲ.
ಹೌದು. ಅಷ್ಟೆಲ್ಲ ಮುಂದುವರಿಯುವುದಕ್ಕಿಂತ ಮೊದಲೇ ಯುದ್ಧ ಬೇಡ ಎನ್ನುವುದಾಗಿ ನೀನೇ ಸಂಧಾನದಲ್ಲಿ ನಿಂತುಕೊಂಡಿದ್ರೆ ಈ ರಗಳೆಯೇ ಇರುವುದಿಲ್ಲವಾಗಿತ್ತು. ಆಗ ಬರದೇ ಇರುವ ನೀನು ಅವ ಸತ್ತ ಮೇಲೆ ಬರುವುದು ಅಲ್ಲ. ನನ್ನ ಬುಡಕ್ಕೆ ಬಂದು ನೀವು ಮೊದಲಾಗಿ ಕೇಳಿಕೊಳ್ಬೇಕು, ಆಗ ಮಾತ್ರ ನಾನು ಬರುವಂತದ್ದು. ಅಲ್ಲದ್ರೆ ನನಗೆ ಬರುವಂತಕ್ಕಾಗುವುದಿಲ್ಲ. ನಿನಗೂ ಮಗು ಅಳದೆ ಹಾಲು ಕೊಡುವುದಕ್ಕಾಗುವುದಿಲ್ಲ. ನಿನಗೂ ವೀರಮಣಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಎಂತದು? ಅವನು ತಾನು ಹೇಳಿದ್ದೇ ಆಗ್ಬೇಕು ಅಂತ ಹೇಳುವವ, ನೀನು ತಾನು ಇದ್ದಲ್ಲಿಗೆ ಬರಬೇಕು ಅಂತ ಹೇಳುವವ. ನಿನಗೆ ನಿನ್ನ ದೈವತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಹೇಗೆ ಹೊಣೆಗಾರಿಕೆ ಉಂಟು, ರಾಮನ ದೈವತ್ವ ಉಳಿಸುವುದಕ್ಕೆ ನಮಗೂ ಹೊಣೆಗಾರಿಕೆ. ಅದೇ ಹೇಳಿದಿಲ್ಲ, ಅದು ನಿನಗೂ ಉಂಟಲ್ಲ. ನಿನಗೂ ರಾಮನ ಹೊರತಾಗಿ ಬೇರೆ ಇಲ್ಲ ಅಂತ ನೀನು ಹೇಳಿಕೊಂಡವನಲ್ಲ. ಹೌದಪ್ಪ. ತಾಯಿ ರಾಮ, ತಂದೆ ರಾಮ, ಸಖರಾಮ, ದಾಸ್ಯ ಒಡೆಯ ರಾಮ ಎಲ್ಲವೂ ರಾಮನೇ ಅಂತ ಹೇಳಿದವ ನೀನಲ್ವ. ಹಾಗಾದ್ರೆ ನಿನಗೆ ರಾಮನನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ, ವೀರಮಣಿಗೆ ನನ್ನನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ, ನನಗೆ ಈ ಪುರದ ರಕ್ಷೆಯನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ. ವೀರಮಣಿಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗದೆ ಇದ್ರ ದೊಡ್ಡ ಪ್ರಶ್ನೆ ಅಲ್ಲ, ನಿನಗೆ ಯಾಕೆ ಅವನನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ ಕೇಳುವುದು ಕಾರಣ ಉಂಟು. ನನಗೆ ಅವನು ಮಾವನಿದ್ದಾನೆ ಮಾತ್ರ ಅಲ್ಲ, ಅವನ ಭಕ್ತಿಗೆ ಒಲಿದು ಕೇವಲ ಹೆಣ್ಣು ಕೊಟ್ಟಿದ್ದಾನಂತಲ್ಲ, ಭಕ್ತಿಗೆ ಒಲಿದು ಆಡಿದ್ದೇನೆ, ಈ ಪುರದ ರಕ್ಷಣೆ ಮಾಡುತ್ತೇನೆ ಎನ್ನುವ ಹಾಗೆ. ನೀನ್ ಇಲ್ಲಿ ಬಂದು ಯುದ್ಧ ನಿಶ್ಚಯಿಸಿಕೊಂಡು ಹೋದೆ ಅಲ್ಲ, ನೀ ಮಾಡುವುದೇ ಅಂತದ್ದನ್ನು. ನೀನೇನು ಇಲ್ಲಿ ಹಿಂದೆ ಮಾಡಿದ್ದ, ನೀ ಹಿಂದೆ ಮಾಡಿದೆ. ಯಾವುದು ಕೇಳಿದ್ರೆ ನಿನ್ನ ಜಾತಿಯವರೆನ್ನದ್ರೆ ಅನುಮಾನವಿಲ್ಲ. ನಿಮಗೆ ತಿನ್ನುವುದಕ್ಕೆ ಹಣ್ಣೇ ಬೇಕು ಅಂತಿಲ್ಲ, ಹಣ್ಣು ಸಿಕ್ಕಿದ ಮೇಲೆಯೂ ಸುಮ್ಮನಿರ್ತೀರ. ನಿಮ್ಮ ಜಾತಿಯವರು ಇದ್ದಂತ ಕಾಯಿಯನ್ನು, ಹೀಚುಕಾಯಿಯನ್ನು, ಚಿಗುರನ್ನು ಹಾಳು ಮಾಡಿ ಕಿತ್ತೆಸೆಯುವುದು ವಾನರ ಜಾತಿಗದು ಸ್ವಭಾವ, ಅದು ಚೇಷ್ಟೆ ನಮಗೆ. ಹೌದಲ್ಲ? ನೀ ಮಾಡಿದ್ದಂಥದ್ದನ್ನೇ ಒಂದು ಹೇಳಿ ಕಳಿಸಿದ್ರೆ ಮತ್ತೆ ವಿಪರೀತವನ್ನು ಮಾಡಿಕೊಂಡು ಬರುವುದು ನೀನು. ನಿನ್ನನ್ನು ಹೋಗಿ ಸೀತಾನ್ವೇಷಣೆ ಮಾಡಿಕೊಂಡು ಬಾ ಅಂತ ಕಳಿಸಿಕೊಟ್ರಂತೆ. ಬಂದವ ಏನು ಮಾಡಿದೆ? ವನ ಹಾಳು ಮಾಡಿದೆ. ಮಾತ್ರವಲ್ಲ, ಲಂಕಾ ದಹನವನ್ನೇ ಮಾಡಿದೆ. ರಾವಣನ ಲಂಕಾ ಪಟ್ಟಣ ನಿನ್ನ ಬಾಲದ ಬೆಂಕಿಯಿಂದ ಬೆಂಕಿ ಪಟ್ಟಣ ಆಗುವಾಗಿ ಮಾಡಿದೆ. ಅದಷ್ಟು ಆದ್ರಿಂದಲೇ ಆ ಪ್ರಸಂಗ ಬೇಗ ಮುಗಿದಿದೆ. ಹೌದಾ? ಎಲ್ಲಿಯಾದ್ರೂ ನಾನು ಆ ರೀತಿ ಬೆಂಕಿ ಹಾಕದೇ ಇದ್ರೆ ಆ ಪ್ರಸಂಗವೂ ಹೀಗೆ ಎಳಿತಾ ಇರ್ತಿತ್ತು. ಇಲ್ಲ 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 ಇಲ್ಲ, ಇಲ್ಲವೇ ಇಲ್ಲ. ಏನಿಲ್ಲ. ಆಮೇಲೆಯೂ ತುಂಬಾ ದಿವಸ ಎಳೆದಿದೆ, ಗೊತ್ತಾಯ್ತಲ್ಲ. ಆದ್ರೂ ಪ್ರಕರಣ ಇತ್ಯರ್ಥ ಆಗಿದೆಯಾ? ಪ್ರಕರಣ ಇತ್ಯರ್ಥವಾದುದು ಆ ಬಳಿಕ ಕಟ್ಟಿದ್ದಾನೆ. ನೀನು ಹೇಗೆ ಕ್ಷಣದಲ್ಲಿ ಸುಟ್ಟಿದ್ದೀಯೋ ಹಾಗೆ ಮತ್ತೆ ಕ್ಷಣದಲ್ಲಿ ವಿಶ್ವಕರ್ಮನಿಂದ ಮರು ನಿರ್ಮಾಣವಾಗಿ ಇರಲಿ. ಆದ್ರೆ ಅದಲ್ಲ, ನಿನ್ನ ಸ್ವಭಾವವು ಹೇಳುವುದು. ಒಂದು ಮಾಡುವುದಕ್ಕೆ ಹೇಳಿದರೆ 10 ಮಾಡಿಕೊಂಡು ಬರುವವನು ನೀನು. ಕಪಿ ಸ್ವಭಾವವನ್ನು ಇಲ್ಲೂ ಬಂದು ತೋರಿಸಿ ಸಂಧಾನ ಮಾಡಿಕೊಂಡು ಬಾ ಅಂತ ಹೇಳಿದರೆ ಸಂಗ್ರಾಮ ನಿಶ್ಚಯಿಸಿಕೊಂಡು ಹೋದ ಕೋಡಗ. ಈಗಲೂ ಹಾಗೆ ಮೊದಲೇ ಸಂಗ್ರಾಮ ನಿಶ್ಚಯಿಸಿದ್ದಾನಲ್ಲ, ಸಂಧಾನ ಮುರಿದು ಹೋದ್ರಿಂದ ಯುದ್ಧವೇ ಆಗಲಿ ಎನ್ನುವುದಾಗಿ ವೀರಮಣಿಯೇ ಘೋಷಣೆ ಮಾಡಿದ್ರಿಂದ ಆಮೇಲೆ ಸಂಗ್ರಾಮ ನಿಶ್ಚಯ ಆದದ್ದು. ಬೇಡ ಅಂತ ಹೇಳುವುದಕ್ಕೆ ಅವಕಾಶ ನಿನಗಿತ್ತು. ಈಗ ಹೇಗೆ ಮಾವು ಸತ್ತಾಗ ಓಡೋಡ್ ಬರ್ತೀಯೋ ಆಗಲೂ ಯುದ್ಧ ಬೇಡ ಅಂತ ನೀನು ಓಡೋಡ್ ಬರ್ಬೇಕು. ನಾನಲ್ಲ, ನೀವು ಹೇಳಬೇಕಿತ್ತು. ದೇವರೇ, ನಿಮ್ಮ ಊರಿಗೆ ಬಂದಿದ್ದೇವೆ, ನಮಗೆ ಗಂಡಾಂತರ ಉಂಟು ಹೇಳುವುದಕ್ಕೆ ನಿಮಗೆ ಆಗ ನಾಲಿಗೆ ಬರಲಿಲ್ಲ. ಅಂದ್ರೆ ನಾವು ಮಂಗ ಅಲ್ಲ. ಹೌದು, ನಿನಗೆ ಬೇಡ ಅಂತ ನಾವು ಮಂಗ ಅಲ್ಲ. ಆಗ ಶತ್ರುಘ್ನ ಬೇಕಿತ್ತು, ನೀನಲ್ಲ ಮಂಗ. ಈಗ ನಾವು ಹೇಳದೇ ಇದ್ರೆ ಆಕ್ಷೇಪ ಅಲ್ಲ, ನೀನ್ ಯಾಕೆ ಹೇಳಲಿಲ್ಲ ಎನ್ನುವುದು ಆಕ್ಷೇಪ. ನನಗೆ ಹೇಳಿದ ಹೊಣೆಗಾರಿಕೆ ಉಂಟು. ಮಾವನ ರಕ್ಷಣೆ ಮಾತ್ರ ಅಲ್ಲ, ತ್ರಿಮೂರ್ತಿಗಳಲ್ಲಿ ಒಬ್ಬ ನೀನು. ಹೌದು, ಲೋಕದ ರಕ್ಷಣೆಯೂ ಉಂಟು. ನೀನ್ ಕರ್ತವ್ಯ ಭ್ರಷ್ಟತೆ ಆಗಬಾರದು ನಿನ್ನಿಂದ. ಅಷ್ಟಕ್ಕೂ ರಾಮನಿಗೆ ಅಶ್ವಮೇಧ ಮಾಡು ಅಂತ ಹೇಳುವುದರಲ್ಲಿ ನಾನು ಒಂದು ಸೂಚನೆ ಕೊಟ್ಟವನಿದ್ದೇನೆ. ಬೇಕು ಅಂತ ಬೇಡ ಅಂತ ಬೇಕು ಅಂತಲೇ ಹೇಳಿದ್ದೇನೆ. ಮತ್ತೆ ಅಲ್ಲೂ ಅಷ್ಟು ಹೇಳಿದ್ದೀನಿ, ಇಲ್ಲೂ ಒಂದು ಮಾತು ಹೇಳಿದ್ರೆ ಏನ್ ನಷ್ಟ? ಅದೇ ಹೇಳಿದ್ದು ನಾನು ಮೇಲೆ ನಿಂತುಕೊಂಡು ಹೇಳಿದ್ದೇನೆ. ಸೀತೆಯ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳು ನಾವು ಕಾಣಿಸಿಕೊಂಡು ರಾಮ ಅಯೋಧ್ಯೆಗೆ ಹೋದ ಮೇಲೆ ಬೇಕಾದ ಹಾಗೆ ವಾಜಪೇಯಾದಿ ವೈಷ್ಣವ ಯಾಗಗಳು ಅಥವಾ ರಾಜಸೂಯದಂತಹ ಅಥವಾ ಅಶ್ವಮೇಧಂತಹ ಯಜ್ಞಗಳನ್ನು ನೀನು ಮಾಡಿ ಪೂರೈಸುತ್ತೆ ನಾವು ಅಲ್ಲಿ ಹೇಳಿದ್ದೇವೆ. ಹೌದಾ? ಅಲ್ಲಿ ಎಲ್ಲಾ ಕಡೆಯಲ್ಲಿಯೂ ರಾಮನ ಪರವಾಗಿ ಮಾತಾಡಿದವು. ಹೌದು, ಇಲ್ಲಿ ಮಾತ್ರ ಬದಲಾವಣೆ ಅಲ್ಲ. ನನಗೆ ಈ ಪ್ರಸಂಗದಲ್ಲಿ ನಾನು ಹೀಗೆ ನೋಡು, ನೀನ್ ಈ ಪ್ರಸಂಗದಲ್ಲಿ ಹೀಗೆ ಅಂತ ಹೇಳಿದ್ರೆ ನಾನು ಒಪ್ಪುವುದಿಲ್ಲ. ಯಾಕೆ ಗೊತ್ತಾ? ನೀನ್ ಈ ಪ್ರಸಂಗ ನಿಮ್ಮ ಮನೆಯಲ್ಲೇ ಆಡ್ತಾ ಇದ್ದದ್ದಾದ್ರೆ ನನ್ನ ಆಕ್ಷೇಪ ಇಲ್ಲ. ಇಲ್ಲಿಗೆ ಬಂದ ಮೇಲೆ ನೀನ್ ಹೇಳಿದಾಗ ಆಗುದಿಲ್ಲ. ಅಲ್ಲ, ಇದು ನನ್ನ ಮನೆಯ ಪ್ರಸಂಗ. ನನ್ನ ಮನೆಯ ಪ್ರಸಂಗ ಇರಲಿ, ಇದು ನನ್ನ ಮಾವನ ಮನೆ. ನೋಡು, ನನ್ನ ಮಾವನ ಮನೆಯ ಪ್ರಸಂಗ. ಇದು ನಿನಗೆ ಒಂದು ಹೆಣ್ಣು ಕೊಟ್ಟು ಮಾವನ ಅಷ್ಟು ದೊಡ್ಡದು ಅಂತ ಆದ್ರೆ, ಹೌದು, ನನಗೆ ಎಲ್ಲಾ ಕೊಟ್ಟು ನನ್ನ ದೇವರಾಮ ಮತ್ತೂ ದೊಡ್ಡವ. ನಿನಗೆ ಹೆಣ್ಣಿನ ರುಚಿ ಅಂದ್ರೆ ಏನಂತ ಗೊತ್ತಿಲ್ಲದಿದ್ದಂತ ಮಂಗ ಹೆಣ್ಣು ಕೊಟ್ಟ ಮಾವನನ್ನು ಬಿಡ್ಲಿಕ್ಕೆ ಉಂಟೇನೋ? ನಾನು ನಾಳೆ ಆ ಹುಡುಗಿ ಇಕ್ಷುಮತಿಗೆ ನಾನು ನನ್ನ ಹೆಂಡತಿಗೆ ಮುಖ ತೋರಿಸುವುದೇ? ನನಗೆ ಹೆಣ್ಣಿನ ಹೆಣ್ಣಿನ ಅಪ್ಪುಗೆ
ಕೊಯ್ ನೋಡಿದ್ರೆ ಸಿಟ್ಟು ಬರ್ತದೆ. ನಕ್ಷತ ದಂತಕ್ಷತ ಅದೆಲ್ಲ ಗೊತ್ತಿಲ್ಲ. ನೋಡು, ನೀವು ಬರೀ ಹಣ್ಣುಗಳನ್ನೇ ಕಚ್ಚಬೇಕಷ್ಟೇ. ನನಗೆ ಹೆಣ್ಣಿನ ರುಚಿ ಗೊತ್ತಿಲ್ಲ. ಹೆಣ್ಣಿನ ರುಚಿ ಗೊತ್ತಿಲ್ಲದೆ ಇದ್ರು ನನಗೆ ಏನೂ ತೊಂದರೆ ಆಗಲಿಲ್ಲ. ಇಲ್ಲ ನನ್ನ ಅಸ್ತಿತ್ವಕ್ಕೆ ಅಯ್ಯೋ ನೀವು ಅದು ಒಂದೇ ರುಚಿ ಕಂಡುಕೊಂಡು ಜೀವನ ಪೂರ್ಣ ಹಾಳು ಮಾಡ್ಕೊಳ್ಬೇಡ. ಇಲ್ವೇ ಇಲ್ಲ. ಏನು? ಅಲ್ವೇ ಅಲ್ಲ. ಏನ ಆ ಹೆಣ್ಣಿನ ರುಚಿ ಅಂತ ಹೇಳಿದ್ರೆ ಕೇವಲ ಅಂಗೋಪಾಂಗಗಳ ಸಂಘ ಸುಖದ ರುಚಿ ಅಂತ ನಾನು ಹೇಳಿದ್ದಲ್ಲ. ನಿಂದು ಯಾವ ರುಚಿ? ಅವಳ ಮನದ ರುಚಿ. ಅಲ್ಲ, ಹೆಣ್ಣಿನ ರುಚಿ ಅಂಗೋಪಾಂಗ ಅಲ್ವಲ್ಲ, ನಿನಗೆಲ್ಲ ರುಚಿ ಸಿಕ್ತಪ್ಪ. ನೀವು ಮಂಗಗಳಿಗೆ, ನಮಗೆ ಮನುಷ್ಯರಿಗೆ ಎಲ್ಲ ಉಳಿದವರಿಗೆಲ್ಲ ಹಣ್ಣಿನ ರುಚಿ. ನಿಮಗೆ ಅದು ಹೀಚುಕಾಯಿ ಎಷ್ಟು ರುಚಿ ಆಗುತ್ತದೆ? ರುಚಿ ಆಗ್ತದೆ. ಅದೇ ರುಚಿ. ಹೌದಾ? ಇವತ್ತು ಅದನ್ನೇ ಮಾಡಿಸ್ಕೊಳ್ಳಿ. ವಚನದಲ್ಲಿ